ಬೇಡ ಸರಿತಾ, ಬೇಡ. ಅದೊಂದು ಕೆಲಸ ಮಾತ್ರ ಬೇಡ ನೋಡು. ನಿನಗೆ ಗೊತ್ತಲ್ಲ ಅಮ್ಮ ಎಷ್ಟು ರಗಳೆ ಮಾಡ್ತದೆ. ಬರೀ ಅದ್ರ ಹತ್ರ ಮಾತಾಡೋದಕ್ಕೆ ಅಷ್ಟು ರಗಳೆ ಮಾಡ್ತದೆ. ಈಗ ನಮ್ಮ ಜೊತೆ ಅದನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೆ ಈಗ ನಿಂಗೊಬ್ಳಿಗೆ ಬೈತಾ ಇದೆ, ನಾಳೆಯಿಂದ ನನಗೂ ಬೈಯೋಕ್ಕೆ ಶುರು ಮಾಡ್ತದೆ. ಹಾಗೆ ಹೀಗೆ ಅಂತ ಸುಮ್ಮನೆ ಎಂತಕ್ಕೆ ಮನೆಯೊಳಗೆ ಕಿರಿಕಿರಿ ಮಾಡ್ಕೋಬೇಕು. ಒಳ್ಳೆ ಕೆಲಸ ಶುರು ಮಾಡೋಷ್ಟೊತ್ತಿಗೆ ಬೇಡ ಬಿಡು, ನಾವೇ ಹೋಗೋಣ. ಅಯ್ಯೋ, ಈಗಂತೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೊಂದು ಜೊತೆಗೆ ಜನ ಎಂತಕ್ಕೆ, ಯಾರು ಬಂದರೂ ಅಷ್ಟೇ ಬರೆದಿದ್ರು ಅಷ್ಟೇ, ಸಿಕ್ಕ ರೇಟಿಗೆ ಸಿಕ್ಕೋದು. ರೇಟಿನ ಪ್ರಶ್ನೆ ಅಲ್ಲ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗ್ತದೆ? ಅದು ನಾವು ತೊಗೊಬೇಕಾರೆ ಒಂದು ಸಲ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ. ನನಗಂತೂ ಅದೀಗ ಮರ್ತೇ ಹೋದಂಗಾಗಿದೆ, ಏನೂ ಗೊತ್ತಾಗಲ್ಲ. ಕೊನೆಗೆ ಈಗ ಎಂತ, ಈಗ ಸಾಧಾರಣ ತಂದ್ಕೊಂಡು ದಿನ ಬೆಳಗಾದರೆ ರಿಪೇರಿ ತೊಗೊಂಡು ಹೋಗಂಗಾದರೆ ಅವರಿಗೆಲ್ಲ ಅದರ ನಾಲೆಡ್ಜ್ ಇರ್ತದಲ್ಲ, ಅದೇ ಫೀಲ್ಡಲ್ಲಿರೋರು. ಹಾಗಾಗಿ ಬರೋಕ್ಕೆ ಹೇಳಿದ್ದು ನಾನು. ಅಲ್ಲ, ಒಂದು ಕೆಲಸ ಮಾಡ್ಬೋದು. ಅಂಥಮಿಕೆ ಹಿಂಗೆ ಗೊತ್ತಿದ್ದವರು ಒಬ್ಬರು ಬೇಕೇ ಬೇಕು ಅಂತಿದ್ರೆ ನೀವು ಪೂರ್ವಿತಗೆ ಫೋನ್ ಮಾಡು. ಪೂರ್ವಿತ್ನೂ ಈಗ ಹೆಂಗೆ ಡ್ಯೂಟಿ ಮಾಡ್ತಾನೆ ಇರೋಲ್ಲ, ಅದು ಗೊತ್ತಿರ್ತದೆ ಎಲ್ಲಿ ಹೆಂಗೆ ಅಂತ, ಯಾವುದನ್ನು ತೊಗೊಂಡ್ರೆ ಒಳ್ಳೇದು ಅಂತ. ಅದು ನೀ ಹೇಳೋದು ಹೌದಯ್ಯ. ಎಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಾವು ನಿತ್ಯ ಚೆಕ್ ಮಾಡಿ ತೊಗೊಂಡಂಗೆ ಆಗಲ್ಲ. ಪೂರ್ವಿತಿಗೆ ಹೇಳು. ಪೂರ್ವಿತ ಒಬ್ಬಳೇ ಅಲ್ಲ, ರಾಕೇಶ್ನು ಬತ್ತಾನೆ. ಹೆಂಗಿದ್ರು ಆಮೇಲೆ ಅಲ್ಲ ಅನ್ನಲ್ಲ, ಹೋಗ್ಬೇಕು ಅಂದು ಕೂಡಲೇ ಕರ್ಕೊಂಡು ಬರ್ತಾನೆ. ಎಲ್ಲದಕ್ಕೂ ಅನುಕೂಲನೇ ಆಗ್ತದೆ. ನೀವು ಒಂದು ಕೆಲಸ ಮಾಡು, ಅವರಿಗೆ ಹೇಳ್ತೀನಿ. ನನಗೆ ನಿಜ ಹೇಳಬೇಕು ಅಂದರೆ ಪೂರ್ವಿತಿಗೆ ಹೇಳೋಕ್ಕೆ ಮನಸ್ಸಿಲ್ಲ. ರಾಕೇಶ್ ಏನು ಅಂದ್ಕೋತಾರೇನ, ದುಡ್ಡೇನೋ ಕಮ್ಮಿ ಆಗಿದೆ ಅದಕ್ಕೆ ಇಲ್ಲಿಂದ ತರಕ್ಕೆ ಹೇಳ್ಯಾರೆ, ಇವಳನ್ನ ಬರೋಕ್ಕೆ ಹೇಳ್ಯಾರೆ ಅಂದ್ಕೊಂಡ್ರೆ ಸುಮ್ಮನೆ ನೋಡಿ. ನಾವೇನು ₹1 ಇದು ಮಾಡಲ್ಲ, ಆದರೂ ಅವ್ರ ಹತ್ರ ಹಾಗೆ ಹೇಳ್ಸ್ಕೊಂಡಂಗಾದ್ರೆ ಅದಕ್ಕೆ ನಂಗೆ ಅವ್ರು ಬರೋದು ಇಷ್ಟ ಆಗಲ್ಲ. ನೀ ಯಾವುದೊಂದಾದ್ರು ಸ್ವಲ್ಪ ಅತಿಯಾಗಿ ಯೋಚನೆ ಮಾಡೋದು ಸರಿತಾ. ಎಂತ ಅವನಿಗಲ್ಲಿ ಕಣ್ಣಿರಲ್ಲ ಬಂದವನಿಗೆ? ದುಡ್ಡು ನಮ್ಮ ಕೈಯಲ್ಲಿಂದ ನಾವೇ ಕೊಡೋಲ್ಲ, ಅವನ ಹೆಂಡತಿ ಕೊಡ್ತದೆ, ನಾವು ಕೊಡ್ತೀವಿ, ನೋಡ್ತಾನಲ್ಲ ಅವ ಅಲ್ಲಯ್ಯ. ಅವ ಹಂಗೆ ಅಂದ್ಕೊಳೋದು ಇಲ್ಲ, ಎಲ್ಲ ನಿನ್ನ ಕಲ್ಪನೆ ಅಷ್ಟೇ. ಎಂತಕ್ಕೆ ಹಂಗೆ ಅಂದ್ಕೊತಾನೆ? ಅದು ಹಂಗಲ್ಲ ಮಾರ್ರೆ, ಯಾವುದು ನೀವು ಅಂದ್ಕೊಂಡಷ್ಟು ಸುಲಭದಲ್ಲಿ ಇರಲ್ಲ. ಈ ಮೊದಲು ನೀವು ಬೇರೆ ಒಂದು ಸರಿ ದುಡ್ಡು ತಗೊಂಡು ಅಷ್ಟೆಲ್ಲ ಅವಾಂತರ ಆಗ್ಯದೆ. ನಾ ಅವತ್ತೇ ಡಿಸೈಡ್ ಮಾಡಿದ್ದೆ, ಇನ್ನೆಂಥ ಪರಿಸ್ಥಿತಿ ಬಂದರೂ ಅವ್ರ ಹತ್ರ ದುಡ್ಡು ಕೇಳಬಾರ್ದು ಅಂತ. ಅಲ್ಲಿ ಈಗ ಕೇಳ್ತಾನೂ ಇಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಲ್ಲ. ಅವರೇ ಕೊನೆಗೆ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಕೊಡ್ಸೋಕ್ಕೆ ಬಂದರೆ ಅವಾಗೆಂತ ಮಾಡೋಕ್ಕಾಗ್ತದೆ? ನನಗಂತೂ ಒಂಚೂರೂ ಇಷ್ಟ ಇಲ್ಲ ಅದು. ನಾನು ಇರ್ತೀನಲ್ಲ ಮಾರತಿ, ಹೇಳ್ತೀನಿ. ಅವ್ನು ದುಡ್ಡು ತೆಗಿಯೋಕ್ಕೆ ಬಿಡಲ್ಲ. ಬೇಡ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಬಂದೀವಿ, ನಾವೇ ತಗೋತೀವಿ ಅಂತ ಹೇಳಿದ್ರು ಆತಪ್ಪ. ಆಮೇಲೆ ಎಂತ ಕೊಡ್ತಾನೆ? ಹಂಗೇನು ದುಡ್ಡು ಹೆಚ್ಚಾಗ್ಯದ ಅವನಿಗೆ? ನೀನು ಈಗಲೇ ಪೂರಿತಿಗೆ ಫೋನ್ ಮಾಡಿ ಹೇಳ್ತೀನಿ. ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು. ಕಡೆ ಕೆತ್ಲಗಾರ ಹೊತ್ಕೊಂಡು ಹೋದರೆ, ಈಗ ನಾಳೆನೇ ಏನಾರು ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡ್ರೆ ರಗಳೇ ಬೇಡ. ನಾವೇ ಫಸ್ಟ್ ಹೇಳ್ಕಿಬಿಟ್ರೆ. ಇಲ್ಲ, ಹಂಗೆ ಎಲ್ಲಿಗೂ ಈ ಟೈಮಲ್ಲಿ ಹೋಗಲ್ಲ ಅವಳು ಪೂರ್ವಿತ. ಹೋಗೋದಿದ್ರು ಒಂದು ಪಕ್ಷ ಕ್ಯಾನ್ಸಲ್ ಮಾಡ್ತಾಳೆ. ನಂಗೆ ಅದಾರು ಕಾಣಲ್ಲ, ಗ್ಯಾರಂಟಿನ. ಹಂಗಾರೆ ಪೂರ್ವಿತನ್ನೇ ಬರೋಕ್ಕೆ ಹೇಳೋದ? ಅಲ್ಲ, ನೇತ್ರಾವತಿಯವ್ರು ಏನು ಅಂದ್ಕೋಬೇಕು? ಇಷ್ಟೆಲ್ಲ ಮಾಡಿ ಒಂದು ಜೊತೆಗೆ ಹಿಂಗೆ ಬರೋಣ ಅಂತ ಅವರಿಗೂ ಆಸೆ ಇದೆ ಪಾಪ. ಇಂಥದ್ದು 2 ಗಿಡ ತೊಗೊಬೇಕು ಅಂತ ಹೇಳ್ತಿದ್ರು. ಕಾರ್ ಇರ್ತದಲ್ಲ, ಕಾರಲ್ಲಿ ಇಟ್ಕೊಂಡ್ಬರ್ಬೋದು ಅಂತ ಯೋಚನೆ ಮಾಡಿದರೆ ಏನ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ. ಅಲ್ಲ, ನಿಂದು ಒಳ್ಳೆ ಕಥೆ ಆಯ್ತಲ್ಲ. ನೀವು ಹಿಂಗೆ ಹೇಳ್ತಿದ್ದೀರಿ ಅಂದರೆ ನಾನೇ ನನ್ನ ಅನುಕೂಲಕ್ಕೆ ಹೇಳಿದ್ದ? ನೀನೇ ನೋಡ್ತಿದ್ದೀಯ ಮನೆ ವಾತಾವರಣ ಹೆಂಗದೆ ಅಂತ. ಮತ್ತೊಂದು ಅವ್ರ ಬಾಯಿಗೆ ಕೊಬ್ಬಾಗ ಬದಲು ನಾನು ಸ್ವಲ್ಪ ಜಾಗ್ರತೆ ವಹಿಸ್ಬೋದಲ್ಲ ಅಂತ ನೋಡಿದೆ. ನೋಡೋ ತನಕ ಹಿಂಗಾಗಿದೆ. ಎಂಥರ ಆಗಲಿ ಬರಲಿ. ಆದರೆ ಅಮ್ಮನ ಹತ್ರ ಒಂದು ಸ್ವಲ್ಪ ಕೇಳ್ಕಿತೀನಿ ಮಾರತಿ ನಾನು. ನೀವು ಕೇಳ್ತೀರಾ, ನಾನೇ ಕೇಳಲ್ಲ? ಬೇಡ ಬೇಡ, ನೀನು ಎಂಥದನ್ನೂ ಕೇಳಕ್ಕೆ ಹೋಗಬೇಡ ಈಗ ಸದ್ಯಕ್ಕೆ. ನಾ ಕೇಳ್ತೀನಿ. ಸದ್ಯ ಮಾರ ನೇತ್ರಾವತಿಯನ್ನು ಕರ್ಕೊಂಡು ಹೋಗೋಕ್ಕೆ ಹ್ಞೂ ಅಂದ್ರಲ್ಲ ನೀವು. ನಂಗೆ ಎಲ್ಲಿ ಬೇಡೇ ಬೇಡ ಅಂತ ಪಟ್ಟು ಹಿಡಿತೀರೇನೋ ಅಂತ ತಲೆ ಬಿಸಿ ಆಗೋಗಿತ್ತು. ನಿಜ ಮನುಷ್ಯತ್ವ ಅನಿಸ್ಕೊಳಲ್ಲ ಗೊತ್ತಾ? ಅದು ಹೆಲ್ಪ್ ಮಾಡಿದ ಪೂರ್ತಿ ಅವರು. ಈಗ ನೋಡಿದ್ರೆ ನಮಗೆಲ್ಲ ಸರಿ ಆದಮೇಲೆ ಇದೇನು ಹೊಳೆ ದಾಟದ ಮೇಲೆ ಅಂಬಿಗನ ಹಂಗೆ ಅಂತಕ್ಕೆ ಅಂತ ಬಿಟ್ಟು ಹೋಗ್ತಾರಲ್ಲ, ಹಂಗೆ ಮಾಡ್ದಂಗೆ ಆತಿತ್ತು ಗೊತ್ತಾ? ಈಗ ಆತಲ್ಲ, ಹಂಗೇನು ಆಗಲಿಲ್ಲ ಬಿಡು ಈಗ. ಹಾಂ ಅದೇ. ಅಲ್ಲ, ಈಗ ಎಷ್ಟೊತ್ತಿಗೆ ಹೊರಡೋಕ್ಕೆ ಇದು ಮಾಡೋಣ? ಅರ್ಧ ಗಂಟೆ ಮುಂಚೆ ಹೇಳಿರೋ ನನಗೆ ಅಂತ ಹೇಳ್ಯಾರೆ ಅವರು. ಅದೇ ಬಹುಶಃ ಡ್ಯೂಟಿ ಟೈಮ್ ತೊಗೊಂಡು ಬರ್ತಾರೋ ಎಂತ ಮಾಡ್ತಾರೋ.
ಅರ್ಧ ಗಂಟೆ ಏನು ಮಾರತಿ, ಅರ್ಧ ದಿನನೇ ಟೈಮ್ ಅದೇ. ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಹೋಗೋಣ, 10 ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೇಳ್ಬಾ. ಹೋಗು, ಈಗಲೇ ಹೇಳ್ಬಾ. ಅಲ್ಲ, ನೇತ್ರಾವತಿ ಅವ್ರು ಬಂದ ಮೇಲೆ ಪೂರ್ವಿತಿಗೆ ಹೇಳೋದು ಬೇಡ ಏನಲ್ಲ, ಸುಮ್ಮನೆ ಅಂತಕ್ಕೆ. ಅಲ್ಲ, ಹೇಳ್ಬೇಕೇ ಮಾರತಿ, ನೀನೇ ಹೇಳಬೇಕು. ಅದು ಬಿಟ್ಟು ಹೇಳೋದ ಬೇಡ ಅಂತ ಕೇಳ್ತಿದ್ದೀಯ. ಪೂರ್ವಿತ ಏನು ದೂರದವಳ? ನೇತ್ರಾವತಿಗಿಂತ ದೂರದವಳು ಆಗೋದ್ಲ ಅವಳ. ನಾಳೆ ಅವಳಿಗೆ ಗೊತ್ತಾದರೆ ಬೇಜಾರಾಗಲ್ಲ. ನಾನಿಷ್ಟು ಹತ್ತಿರ ಇದ್ದೆ, ಒಂದು ಮಾತು ಹೇಳಿದರೆ ನಾನು ಬತ್ತಿದ್ದೆ ಅಂತ. ಮತ್ತು ಹಿಂಗೆ ಹೊಸವು ಕೊಂಡ್ಕೊಳೋದಂದ್ರೆ ಎಲ್ಲರಿಗೂ ಒಂದು ಆಸೆನೂ ಇರ್ತದಲ್ಲ. ಅದು ಅಲ್ಲದೆ ಅದರ ಅಕ್ಕಕ್ಕೆ ಕೊಂಡ್ಕೊಡೋದು, ಅವಕ್ಕೂ ಒಂದು ಇದು ಇರ್ತದೆ. ನೀ ಫಸ್ಟ್ ಅವಳಿಗೆ ಮಾಡು, ಬರಲಿ ಅವಳು, ಹೇಳ್ತೀನಿ. ಸರಿ ಹಂಗಾರೆ, ಸರಿ, ನಾನು ಪೂರ್ವಿತಿಗೆ ಆಮೇಲೆ ಫೋನ್ ಮಾಡ್ತೀನಿ. ಇವ್ರಿಗೆ ನಾನೀಗ ಹೋಗಿ ಹೇಳಿ ಬರ್ತೀನಿ. 10 ಗಂಟೆ ಅಂತ ಹೇಳೋದಾ? ಗ್ಯಾರಂಟಿ ಅಲ್ಲ. ಮತ್ತೆ ನೀವು ಮತ್ತೆ ಎತ್ಲಗಾರು ಹೋಗಿ ಕುತ್ಕೊಳಂಗಿಲ್ಲ, ಈಗಲೇ ಹೇಳಿನಿ. ಎತ್ತಲಕ್ಕೆ ಹೋಗೋದು ಇಲ್ಲ. 10 ಗಂಟೆ ಅಂದರೆ 10 ಗಂಟೆನೇ. ಇದು ನಿಮ್ಮಮ್ಮ ಫೋನ್ ಮಾಡಿದ್ರು ಮಾರತಿ, ಒಂದೆರಡು ಸತಿ. ನಿಂಗೆ ಮಾಡಿದ್ರೆ ನೀ ರಿಸೀವ್ ಮಾಡಲಂತೆ, ಹೆಂಗೆ ಆರಾಮದೇನೋ ಅಂತ ಕೇಳೋಕ್ಕಂತ ಮಾಡಿದರು. ಆಗಲೇ ಹೇಳಬೇಕು ಅಂದ್ಕೊಂಡಿನಿ, ಒಂಚೂರು ಫೋನ್ ಮಾಡು ಅಂಥೇಳಿ ಮತ್ತೆ ಹೋಗ್ಯದ ನೋಡು. ಫಸ್ಟ್ ಅವ್ರಿಗೆ ಫೋನ್ ಮಾಡು. ಇಲ್ಲ, ಫೋನ್ ಮಾಡಬೇಕು, ಅಮ್ಮ ಬೈಯೋಕ್ಕೆ ಶುರು ಮಾಡ್ತದೆ. ಮಾತು ಎತ್ತಿದ್ರೆ ನೀನು ಡ್ಯೂಟಿಗೆ ಹೋಗಬೇಡ, ಬೇಡ, ಮನೆಯಲ್ಲೇ ಇದ್ದಿದ್ದನ್ನು ಮಾಡ್ಕೊಂಡಿದ್ರೆ ಸಾಕಲ್ಲ ಅನ್ನೋದದು. ಯಾರು ಎಂತ ಹೇಳ್ಕೊಟ್ಟಾರೆ ಏನೋ, ಎಷ್ಟು ಬೈತದೆ ಅನ್ನಂಗಿಲ್ಲ. ಯಾವಾಗಲೂ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಿಲ್ಲ ಅಮ್ಮ ನನ್ನ ಮೇಲೆ. ಯಾರು ಎಂತ ಹೇಳ್ಕೊಡ್ತಾರೆ ಮಾರತಿ? ಅವ್ರಿಗೆ ಒಂಥರ ಸ್ವಲ್ಪ ಮನೆಯಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿ ಆಗ್ತದೆ, ಅಲ್ಲಿ ಹೊರಗಡೆ ಒಳಗಡೆ ಎರಡೆರಡು ಕೆಲಸ ಇದಕ್ಕೆ ಹೆವಿ ಆಗ್ತದೆ ಅಂತ ಹಂಗೆ ಏನಾರು ಹೇಳ್ತಾ ಇದ್ದಾರೇನು? ಹೇಳ್ಕೊಡೋಕ್ಕೆ ಯಾರು ಅಂತ ಹೋಗ್ಯಾರ ನೋಡೋಣ ಹೇಳೀಗ. ಹಿಂಗಿದ್ದೆ ಕೊನಕ್ಕೆ ಮಾಡಬಾರ್ದು ಅಂತ ಹೇಳೋದು. ನೀ ಹೋಗು, ಹೋಗಿ ನೇತ್ರಾವತಿಗೆ ಹೇಳು ನಾಳೆ 10 ಗಂಟೆಗೆ ಹೊರಡೋಣ ಅಂತ. ಸರಿ ಸರಿ. ಅಲ್ಲ, ಇವ್ರಿಗೆ ನಿಜವಾಗ್ಲೂ ಇವ್ರ ಅಮ್ಮ ಎಲ್ಲರಿಗೂ ಹಿಂಗೆ ಹೇಳ್ಕೊಡ್ತಿರೋದು ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾರ? ಏನಾರು ಮಾಡ್ಕೊಳ್ಳಿ, ಸದ್ಯಕ್ಕೆ ನಾನು ಸುಮ್ಮನೆ ಇರ್ತೀನಿ. ಹಾಂ, ನಿಮಗೂ ಗೊತ್ತಾತಾ? ಏನು ಭಾಳ ನಾಟಕ ಮಾಡ್ತೀಯ ಅಂತ ಹೇಳ್ತಿದ್ದೀರಿ ಅಲ್ಲ. ನಾಟಕ ಮಾಡಲೇಬೇಕಾಗ್ತದೆ, ಮತ್ತು ಎಂತ ಮಾಡೋದು? ನಮ್ಮ ಅಮ್ಮನೇ ಹೇಳಿದ್ದು ಅಂತ ಗೊತ್ತು ನನಗೆ. ಹಂಗಂತ ಪೂರ್ತಿ ಇಡಿ ಹೇಳ್ಕೊಳಕ್ಕಾಗ್ತದ ಇದ್ರ ಹತ್ರ? ನಿಮ್ಮಮ್ಮ ಹಿಂಗೆಲ್ಲ ಮಾಡಿದ್ದು ಗೊತ್ತಿದ್ದ ಮೇಲೆ ನೀವು ಎಂತಕ್ಕೆ ಅವ್ರ ಹತ್ರ ಹೋಗಿ ಕೇಳಲ್ಲ ಅಂತ ಹಂಗೇನಾರು ಕೇಳೋಕ್ಕೆ ಶುರು ಮಾಡಿದ್ರೆ? ಅದಕ್ಕೆ ರಗಳೇ ಬೇಡ ಅಂತ ನಾನು ಗೊತ್ತಿಲ್ಲದೊಂಥರ ನಾಟಕ ಮಾಡಿದೆ. ನೀವು ಮತ್ತೆಲ್ಲರೂ ಹೇಳ್ಗಿಳಿರಿ ಆತ. ಅಲ್ಲ ಕಣ್ರಿ, ಎಂತ ನೀ ಇನ್ನೂ ಹೋಗ್ಲ ಅಲ್ಲಿ ಹೇಳೋಕ್ಕೆ? ಹೋಗ್ತೀನಿ. ಇದು ಎಂತ ಗೊತ್ತಾ, ಅವ್ರೇನಾದ್ರು ನಾಳೆ ಎಂಥ ವಸ್ತು ಕೊಂಡ್ಕೊಂಡ್ರೆ ಕಾರಲ್ಲಿ ಹಾಕಿ ಬರೋಣ ಅಂತಾರೇನೋ. ಲಗೇಜ್ ಸ್ವಲ್ಪ ಜಾಸ್ತಿ ಆದರೆ ಎಲ್ಲರೂ ತೊಂದರೆ ಇಲ್ಲಲ್ಲ, ನೀವೆಂತ ತಗೊಬರೋದಿಲ್ಲಲ್ಲ. ಕೊನೆಗೊಲ್ಲಿ ಹೋದ್ಮೇಲೆ ಅವ್ರು ಹಾಕೋಷ್ಟೊತ್ತಿಗೆ ಮುಖ ಒಂಥರ ಮಾಡೋದಲ್ಲ. ಫಸ್ಟೇ ಹೇಳ್ಕೊಂಡಿರ್ಬೇಕು. ಇಷ್ಟೇಯ? ನಾ ಮತ್ತೆ ಎಂತ ಆತಪ್ಪ ಅಂತ ನೋಡ್ರೆ. ಅದಾಗಲಿ ಏನು ಮಹಲ್ ಆಗಿರ್ತದ ಮಾರತಿ? ಅದು ಎಂತ ತಗೋತದಂತೆ? ಏನು ಇಡೀ ಪ್ಯಾಟನೇ ಹೊತ್ಕೊಬತ್ತದಂತ? ನಾವು ಒಂದು ಹಿಂಡಿ ಮೂಟೆ ತರಬೇಕಿತ್ತು. ಜಾಗಿದ್ರೆ ಹಾಕಿ ಬರ್ತೀನಿ, ಇಲ್ಲಿರಿ ಇನ್ನೊಂದು ದಿವಸ ಯಾವತ್ತಾರು ಹಾಕಿ ಬರ್ತೀನಿ. ಅದಕ್ಕೆ ನಿನ್ನ ತಲೆ ಕೆಡ್ಸ್ಕೊಳೋದು ಬೇಡ. ಹೋಗಿ ಹೇಳು, ಹೋಗು. ಅಲ್ಲ ಪುಣಕೀರ್ತಿ, ಎಂತ ಮಾತಾಡ್ತೀರ ಏನೋ? ಇನ್ನೂ ಒಂದೊಟ್ಟು ಕಾಪಿ ಕಾಸ್ಲ ಅತ್ತ ಅತ್ಲಿಗೆಲ್ಲಿ ಹೋಗ್ತಿದ್ದೀಯೇ? ಬಂದೆ ಒಂದೇ ನಿಮಿಷ. ಅಲ್ಲೇ ನೇತ್ರಾವತಿಯವರಿಗೆ ಎಂಥದ್ದು ಹೇಳಬೇಕಿತ್ತು, ಹೇಳ್ದೆ ಬಂದೆ. ಕಾಫಿ ಮಾಡ್ತೀನಿ ಈಗ.